ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ ಚಾಲೂ ಮಾಡಕತ್ತೇನೆ ರೀ. ಇವತ್ತು ಮಧ್ಯಾಹ್ನ ಊಟಕ್ಕೆ ರೀ ಏನರ ನೆನ್ಸ್ಕೊಳಕ್ಕೆ ಬೇಕಲ್ರಿ. ಹಾಗಾಗಿ ಆಲೂಗಡ್ಡೆ ಇದ್ವು. ಆಲೂಗಡ್ಡಿನ ನಾವು ಚಿಪ್ಸ್ ಮಾಡ್ತಿದ್ವಲ್ಲ ರೀ, ಅದೇ ಥರನೇ ಇವತ್ತು ಫ್ರೈ ಮಾಡಕತ್ತಾನೆ ನೋಡಿರಿ. ಈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕಂತ ಅನ್ಸಿತ್ತು ರೀ. ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಆಲೂಗಡ್ಡೆ ತೊಗೊಂಡ್ರಿ. ಫಸ್ಟ್ ಇದನ್ನು ಈ ಥರ ಹಿಂಗೆ ಸಿಪ್ಪೆನ ತಕ್ಕಂತಂದ್ರೆ, ಸಿಪ್ಪೆ ಹಸಿಲೆ ಇತ್ತಂದ್ರೆ ಅದು ಫ್ರೈ ಚಲೋ ಆಗಲ್ಲಲ್ರಿ. ಅದಕ್ಕೆ ಮೊದಲು ಸಿಪ್ಪೆನ ಕೆರ್ಕೊಂತ ನೋಡಿ. ಓಟ ಸಿಪ್ಪೆನ ಮೊದಲು ನೋಡಿರಿ ಈ ಥರ ಕೆರ್ಕೊಂತಂದ್ರೆ. ಈ ಥರ ಅಷ್ಟು ಸಿಪ್ಪೆ ತೆಗೆದು ಇಟ್ಕೊಂಡಾನೆ ಇವಾಗ ಇದನ್ನು ಗಾಲಿ ಥರ ಹೆಚ್ಚಿಗೆಂತ ನೋಡಿರಿ. ಇನ್ನು ದೊಡ್ಡವಾದ್ರೆ ಇನ್ನೂ ಚೆನ್ನಾಗಿ ಇದಾಗ್ತದೆ ರೀ. ಇದು ಈಗ ಊಟಕ್ಕೆ ಇದು ನಂಚಿನಕ್ಕೆ ಏನಿಲ್ಲ ಅಂದ್ರೆ ಈ ಥರ ಫ್ರೈ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆಗ್ತೈತಿ ರೀ. ರುಚಿ ಅಂತೂ ಸೂಪರ್ ಆಗಿರ್ತೈತಿ. ಈಗ ಚಿಪ್ಸ್ ತಿಂದಿರ್ತಾವಲ್ಲ ರೀ, ಈ ಥರ ಹಾಗಲಕಾಯಿ ಇದು ಆಲೂಗಡ್ಡೆ ಒಳಗೆ ಒಂಥರ ಮಾಡ್ಕೊಂಡು ನೋಡಿರಿ. ಈಗ ಹಾಗಲಕಾಯಿ ಫ್ರೈ ಮಾಡಿರ್ತಾವಲ್ಲ ರೀ, ಅದೇ ಥರ ರೀ. ಈಗ ಹಾಗಲಕಾಯಿ ಬೆಂಡೆಕಾಯಿ ಫ್ರೈ ಮಾಡಿದ್ದು ನೋಡಿರಲ್ರಿ, ಇದು ಆಲೂಗಡ್ಡೆ ಫ್ರೈ ನೋಡಿರಿ. ಸೂಪರಾಗಿ ಬರ್ತೈತೆ ರೀ. ಒಂಥರ ಫಿಶ್ ಫ್ರೈ ಮಾಡ್ತೇವಲ್ಲ ರೀ, ಕರಿತೀವಿ, ಅದೇ ಥರ ರೀ. ಇದನ್ನ ಕರಿಯೋದು ನೋಡಿ. ಈ ಥರ ಇದು ದೊಡ್ಡದಾಗಬೇಕು. ಈ ಥರ ಗಾಲಿ ಥರ ಹೆಚ್ಕೊಂಡ ನೋಡಿರಿ. ಅಷ್ಟನ್ನು ಹೆಚ್ಕೊಂಡು ಆಮೇಲೆ ತೊಳಿಬೇಕು ರೀ. ಇದನ್ನ ಕ್ಲೀನಾಗಿ ಗಾಲಿ ಥರ ಇರ್ತೈತಲ್ರಿ ನೋಡಿ. ಇಷ್ಟ ಇರ್ಬೇಕು ರೀ. ಇದು ತೀರಾ ತಿಳು ಆಗಬಾರ್ದು. ಒಂದು ಸ್ವಲ್ಪ ತಿನ್ನೋಕೆ ರುಚಿ ಹತ್ಬೇಕಲ್ರಿ, ಅದಕ್ಕೆ ನೋಡಿರಿ. ಇವನು ಅಷ್ಟು ಮಾಡ್ಕೊತಾನೆ ಆಮೇಲೆ ಇವನ್ನ ತೊಳ್ಕೊತಾನೆ ರೀ. ಒಂದ್ಸರಿ ಏನೇ ಊಟಕ್ಕೆ ಏನು ನೆನ್ಸ್ಕೋಬೇಕಪ್ಪ ಅಂತಾರೆ ಡಿಫ್ರೆಂಟಾಗಿ ಏನಾರ ಮಾಡ್ಬೇಕಂದ್ರೆ ನೋಡಿರಿ ಈ ಥರ ಮಾಡಿರಿ. ಸೂಪರಾಗಿ ಬರ್ತದೆ ನೋಡಿರಿ. ಅಷ್ಟು ಈ ಥರ ಹೆಚ್ಚಿಗೆಂದಲ್ರಿ. ಈ ಕಡೆ ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊತಾನೆ. ವಾಶ್ ಮಾಡ್ಕೊಂಡು ಹೆಚ್ಚಿಟ್ಕೊಂಡಿದ್ವಲ್ರಿ, ಇವಾಗ ನೀರೊಳಗೆ ವಾಶ್ ಮಾಡ್ಕೊತಾನೆ ರೀ. ಇದನ್ನು ವಾಶ್ ಮಾಡ್ಕೊಂಡು ಆಮೇಲೆ ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊತಾನೆ ರೀ. ಈ ಥರ ವಾಶ್ ಮಾಡ್ಕೊಬೇಕು. ಈ ಥರ ಗಾಲಿ ಹಾಗೆ ಚೆಂದಾಗ ಫ್ರೈ ಬರೋಕೆ ನೋಡಿರಿ. ಈ ಥರ ಗಾಲಿ ಕಟ್ ಮಾಡ್ಕೊಂಡೆ ನಾನು. ನೋಡಿರಿ, ಸುಮಂತ ಹುಷಾರಿದ್ದಲ್ಲ, ಆಸ್ಪತ್ರೆಗೆ ಹೋಗಿ ಬಂದಿದ್ವಿ. ಕೆಮ್ಮಾಕತ್ತಾನ. ಅದನ್ನ ಕ್ಲೀನಾಗಿ ತೊಳೆದ್ವಲ್ಲ, ಇಲ್ಲ ಅದನ್ನ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡೇನ್ರಿ. ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾನೆ ನೋಡಿರಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಇವಾಗ ಒಂದು ಪ್ಲೇಟ್ ತೊಗೊಂಡೇನ್ರಿ. ಇವಾಗ ಇದಕ್ಕೆ ಏನು ಮಾಡ್ತಾನೆ ಹೇಳ್ರಿ, ನಾನು ಒಂದು ಚಮಚ ಖಾರದ ಪುಡಿ ಹಾಕ್ಯಂತಾನೆ ರೀ. ಖಾರ ನೋಡ್ಕೊಂಡು ಹಾಕ್ಯಾರಿ. ಇನ್ನೊಂದು ಸ್ವಲ್ಪ ಒಂದೆರಡು ಸ್ಪೂನ್ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಯಂತಾನೆ. ಉಪ್ಪು ಸ್ವಲ್ಪ ಹಾಕ್ಯಂತಾನೆ ನೋಡಿರಿ. ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಯಂತಾನೆ ನೋಡಿರಿ. ಅರಿಶಿನ ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಯಂತಾನೆ ರೀ. ಅಕ್ಕಿ ಹಿಟ್ಟು ಹಾಕ್ಯಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತೈತೆ ಅಂತ, ತಿನ್ನೋಕೆ ರುಚಿ ಆಗ್ತೈತೆ ಅಂತಾರೆ. ಒಂದು ಭಾಳ ಬೇಡ, ಒಂದು ಅರ್ಧ ಸ್ಪೂನು ಹಾಕ್ಯಂತಾನೆ ನೋಡ್ರಿ ಅಷ್ಟು. ಸ್ವಲ್ಪ ಇವಾಗ ಸ್ವಲ್ಪ ಗರಂ ಮಸಾಲೆ ಹಾಕ್ಯಂತಾನೆ ರೀ. ಒಂದು ಅರ್ಧ ಸ್ಪೂನ್ ಹಾಕಿದ್ವಲ್ರಿ. ಇವಾಗ ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಹಾಕ್ಯಂತಾನೆ ನೋಡಿರಿ. ಹಾಕ್ಯಂದು ಅದನ್ನು ಈ ಥರ ಮಿಕ್ಸ್ ಮಾಡ್ಕೊತಾನೆ ರೀ. ಈ
ಥರ ಪೇಸ್ಟ್ ರೆಡಿ ಆಯ್ತಲ್ರಿ. ಇವಾಗ ಹೆಚ್ಚಿಟ್ಟಿದ್ವಲ್ರಿ ಅವನ್ನ ಒಂದೊಂದು ಈ ಥರ ಎದ್ಕೊಂತ ನೋಡಿರಿ. ನೋಡಿರಿ ಈ ಥರ ಒಂಥರ ಫಿಶ್ ಫ್ರೈ ಮಾಡ್ತೇವಲ್ರಿ ಆ ಥರ ರೀ ಇದು. ಚಿಪ್ಸ್ ತಿಂದಿರ್ತಾವಲ್ರಿ, ಇದು ಒಂದು ಸರಿ ಮಾಡ್ಕೊಂಡು ನೋಡ್ಕೇರಿ, ಸೂಪರಾಗಿ ಬರ್ತೈತೆ ರೀ. ತಿನ್ನಕ್ಕಂದ್ರೆ ಭಾಳ ರುಚಿಯಾಗಿರ್ತೈತೆ ನೋಡಿರಿ. ಅನ್ನದ ಜೊತೆಗೆ ಊಟ ಮಾಡೋಕೆ ಈ ಥರ ಮಾಡ್ಕೊಂಡ್ರೆ ಒಂದು ಚಮಚ ರೈಸ್ ಹೆಚ್ಚಿಗೆ ಊಟ ಮಾಡ್ಬೋದು ನೋಡಿರಿ. ಈ ಥರ ಅಷ್ಟು ರೆಡಿ ಮಾಡಿ ಇಟ್ಕೊಂತಾನೆ ರೀ ಫಸ್ಟ್. ಆಮೇಲೆ ತೆವೆದಾಗ ಫ್ರೈ ಮಾಡ್ಕೊತಾನೆ ರೀ. ಈ ಥರ ಅಷ್ಟು ಮಾಡ್ಕೊತಾನೆ ನೋಡಿರಿ. ಈ ಥರ ಅಷ್ಟು ಆದಮೇಲೆ ಇವಾಗ ಇದಕ್ಕೆ ಏನು ಮಾಡ್ತಾನೆ ರೀ, ಚಿರೋಟಿ ರವೆ ರೀ, ಚಿರೋಟಿ ರವೆ ತೊಗೊಂಡಾನೆ ನೋಡಿರಿ. ಅದಕ್ಕೆ ಹಿಂಗೆ ಎತ್ಕೊಂತಾನೆ ನೋಡಿರಿ. ಈ ಥರ ಮಾಡಿ ಎಣ್ಣೆ ಒಳಗೆ ಬಿಡ್ಬೇಕು ರೀ. ಓಪಜಿ ಇಪ್ಪಟ್ಟು ಎಣ್ಣೆ ಕಾಯಕ್ಕಿಟ್ಟು ಮಾಡೋಣಪ್ಪ. ಈ ಥರ ಇದನ್ನ ಮೊದಲ ಅಷ್ಟು ಮಾಡ್ಕೊಂಡು ಆಮೇಲೆ ಎಣ್ಣೆ ಕಾಯಕ್ಕಿಟ್ಟು ಒಂಥರ ನೋಡಿರಿ ನಮ್ಮ ಸುಮಂತ ಅವನ ಹೇಳಕತ್ತಾನ, ಇದ್ರಾಗ ಇಡು ಮಮ್ಮಿ, ಅದ್ರಾಗ ಇಡು ಮಮ್ಮಿ ಅಂತ ಹೇಳಿ. ನೋಡಿರಿ ಈ ಥರ ಮಾಡಿ ಅಷ್ಟು ಇಪ್ಪಟ್ಟು ಇದ್ರಾಗ ಬಿಟ್ಕೊಂತಾನೆ ರೀ, ತೆವಿ ಒಳಗೆ ಹಾಕ್ಯಂತಾನೆ ನೋಡಿರಿ. ಇವಾಗ ತೆವಿ ಕಾದತಿ, ಇದಕ್ಕೆ ಭಾಳ ಎಣ್ಣೆ ನೋಡಿರಿ. ಎಣ್ಣೆಗೆ ಚಟಪಟ ಅಂತೈತಿ. ಇಷ್ಟು ಎಣ್ಣೆ ಹಾಕ್ಯಂಡು ಇಪ್ಪಟ್ಟು ಹಚ್ಚಿಟ್ಕೊಂಡಿದ್ದಲ್ರಿ ಫ್ರೈ ಮಾಡೋಕೆ ಒಂದೊಂದು ಆಲೂಗಡ್ಡೆನ ಇಡ್ತಾನೆ ನೋಡಿರಿ. ಈ ಥರ ಅಷ್ಟು ಇಟ್ಕೋಬೇಕು. ಇದಕ್ಕೆ ಜಾಸ್ತಿ ಎಣ್ಣೆ ಇದಾಗಂಗಿಲ್ಲ ರೀ, ಎಣ್ಣೆ ಜಾಸ್ತಿ ಹಾಕ್ಬಾರ್ದ್ರಿ. ಎಣ್ಣೆ ಒಳಗೆ ಹಾಕತ್ತಾರಪ್ಪ. ಅದ ಎಣ್ಣೆ ತೊಗೊಂಡೈತ್ರಿ ಅದು. ನೋಡಿರಿ ಈ ಥರ ಎಣ್ಣೆ ಒಳಗೆ ಈ ಥರ ಬಿಟ್ಕೋಬೇಕು ರೀ. ಒಂದು ನಿಮಿಷ ಆಯ್ತು ರೀ. ಇವಾಗ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾನೆ ನೋಡಿರಿ. ಎಣ್ಣೆ ಹಾಕಿ ಈ ಥರ ಇದನ್ನ ಅಷ್ಟು ತಿರುವಕ್ಕೆ ಅಂತ ಬರ್ಬೇಕು ನೋಡಿರಿ. ಎರಡು ಸೈಡು ಚೆನ್ನಾಗಿ ಮೀಡಿಯಮ್ ಉರಿ ಒಳಗೆ ಹಂಗೆ ಫ್ರೈ ಮಾಡ್ಕೋಬೇಕ್ರಿ ಇದನ್ನ. ಇಲ್ಲಾಂದ್ರೆ ಅಡೆಲೆ ಹಸಿ ಇರ್ತೈತೆ ರೀ, ಮೇಲಿನ ಭಾಗ ಇರ್ತೈತಲ್ಲ, ನಾವು ಏನು ಹಾಕಿರ್ತೇವೆ ಅಕ್ಕಿ ಹಿಟ್ಟು ಹಾಕಿರ್ತೇವೆ, ಚಿರೋಟಿ ರವೆ ಹಾಕಿರ್ತಾವಲ್ಲ, ಅದು ಬೇಗ ಒತ್ತು ಬಿಡ್ತೈತಲ್ರಿ. ಹಾಗಾಗಿ ಹಸಿ ಇದ್ರೆ ತಿನ್ನೋಕೆ ರುಚಿ ಆಗಂಗಿಲ್ಲಲ್ರಿ. ಹಾಗಾಗಿ ಮೀಡಿಯಮ್ ಉರಿ ಒಳಗೆ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಹಂಗಾದ್ರೆ ಸೂಪರಾಗಿ ಬರ್ತೈತೆ ರೀ. ಎಲ್ಲ ಬಂದಿರ್ತೈತೆ ರೀ, ಆಲೂಗಡ್ಡೆ ಪೂರ್ತಿ ಬೆಂದಿರ್ತೈತಲ್ರಿ, ತಿನ್ನೋಕೆ ರುಚಿ ಆಕತ್ತೆ ರೀ. ಸೂಪರಾಗಿರೋ ಆಲೂಗಡ್ಡೆ ಫ್ರೈ ಯಾವ ಥರ ರೆಡಿ ಆ ಥರ ತಿರುಗಿ ಹಾಕ್ಯಂತ ಇರ್ಬೇಕ್ರೆ. ಹಾಕ್ಯಂತ ಇದ್ರೆ ರೋಸ್ಟಾಗಿ ಬೆಂದು ಬರ್ತೈತೆ. ಈಗ ಮಧ್ಯಾಹ್ನ ಟೈಮ್ನ ಯಾರ ಮನೆಗೆ ಬಂದಿರ್ತಾರೆ, ಅವಾಗ ನೆಂಚನಕ್ಕೆ ಅನ್ನ ಸಾರು ಮಾಡಿರ್ತೀವಿ, ನೆಂಚನಕ್ಕೆ ಏನು ಮಾಡ್ಬೇಕು ಅನ್ನಿಸ್ತೈತಲ್ಲ, ಆ ಟೈಮ್ನಾಗ ಈ ಥರ ಮಾಡಿಕೊಟ್ರೆ ಸೂಪರಾಗಿ ಬರ್ತೈತಿ, ತಿನ್ನೋಕೆ ರುಚಿಯಾಗಿರ್ತೈತೆ ನೋಡಿ. ಈಗ ರೆಡಿ ಆಯ್ತು ನೋಡಿರಿ. ಇದು ಮೀನಕ್ಕೆ ಫ್ರೈ ಮಾಡ್ತಾವಲ್ರಿ, ಸೇಮ್ ಅದೇ ಥರನ ಬೆಂದವಲ್ರಿ, ಸರ್ವ್ ಮಾಡ್ಕೊಂತಾನೆ ನೋಡಿರಿ. ಅಷ್ಟು ಸ್ವಲ್ಪ ಏನಾರ ಕಟ್ಟಾಗ್ಯವನ ಏನರೂ ಆಗಿಲ್ಲ. ಸೂಪರಾಗಿ ಈ ಥರ ಆಲೂಗಡ್ಡೆ ಫ್ರೈ ಮನ್ಯಾಗ ಮಾಡ್ಕೊಬೋದು ನೋಡಿರಿ. ತಕ್ಕಂತೆ ಏನು ಉಳಿದದ್ವಲ್ರಿ, ಅವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅವನು ಈ ಥರನ ಬಿಟ್ಕೊಂತಾನೆ ನೋಡಿರಿ. ಅಷ್ಟು ಒಂದು ಸತಿ ನೀವು ಮಾಡಿ ನೋಡಿರಿ, ಯಾವ ಥರ ಬರ್ತಾವೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ರೀ. ತಿನ್ನೋಕೆ ಇದು ಹಾಕತ್ತೆ ನೋಡಿರಿ, ಸೂಪರಾಗಿ ಬರ್ತೈತಿ. ಮಕ್ಕಳು ಮಂದೆಲ್ಲ ಊಟದ ಜೊತೆಗೆ ಈ ಥರ ಮಾಡ್ಕೊಂಡು ತಿನ್ಬೋದು ರೀ. ಈಗ ಚಿಪ್ಸ್ ಅದನ್ನೇ ತಿಂದಿರ್ತಾವೆ ರೀ, ಆಲೂಗಡ್ಡೆ ಪಲ್ಯ ತಿಂದಿರ್ತಾವಲ್ಲ ರೀ,
ಈ ಥರ ಫ್ರೈ ಮಾಡ್ಕೊಂಡು ತಿಂದ್ರೆ ಸೂಪರಾಗಿ ಬರ್ತದೆ ನೋಡಿರಿ. ಇದು ಒಂಥರ ಟೇಸ್ಟಾಗಿ ಇರ್ತೈತಿ ನೋಡಿರಿ. ಆಲೂಗಡ್ಡೆ ಫ್ರೈ ಎಷ್ಟು ಚಂದ ರೆಡಿ ಅದು ನೋಡಿರಿ. ಫೈನಲಿ ಆಲೂಗಡ್ಡೆ ಫ್ರೈ ರೆಡಿ ಅದು ನೋಡಿರಿ. ಎಷ್ಟು ಸೂಪರಾಗಿ ಬಂದವು ಮತ್ತು ಕಡಿಮೆ ಸಮಯದಲ್ಲಿ ಮತ್ತು ಅತಿಯಾಗಿ ಮತ್ತು ರುಚಿಕರವಾದ ಆಲೂಗಡ್ಡೆ ಫ್ರೈ ಈ ಥರ ರೆಡಿ ಮಾಡಿದ್ರೆ ಸೂಪರಾಗಿ ಟೇಸ್ಟಿಯಾಗಿ ಊಟದ ಜೊತೆಗೆ ತಿನ್ನೋಕೆ ಸೈಡು ಸೂಪರಾಗಿರ್ತೈತೆ ರೀ. ಯಾರಾದರೂ ಬಂದ್ರಂದ್ರೆ ನಮಗೇನಾದರೂ ಮಾಡ್ಬೇಕು ಅನ್ನಿಸ್ದಾಗ ಈ ಥರ ಮಾಡಿದ್ರೆ ರುಚಿ ಅಂತೂ ಸೂಪರಾಗಿರ್ತೈತೆ ನೋಡಿರಿ. ಸೇಮ್ ಮೀನು ಫ್ರೈ ಥರನೇ ಇದನ್ನ ಮಾಡ್ಕೋಬೇಕು ರೀ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್.